ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಆಯುರ್ವೇದದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಜಕೀಯ ಏನಾಗುತ್ತೆ, ನಮ್ಮ ಬದುಕು ಸುಂದರವಾಗಿರಬೇಕು, ಬದುಕು ನೆಮ್ಮದಿಯಿಂದ ಇರಬೇಕು, ಬದುಕು ಸುಖವಾಗಿರಬೇಕು, ಬದುಕು ಸುರಕ್ಷಿತವಾಗಿರಬೇಕು ಅಂತಂದರೆ ರಾಜಕೀಯ ಶಾರ್ಟ್ಕಟ್ಟು. ಹಾಗಾಗಿ ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಡಿದ್ವಿ. ಬನ್ನಿ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಆರೋಗ್ಯದ ಬಗ್ಗೆ ಮಾತಾಡ್ತಾ ಫಸ್ಟ್ ಏನು ಮಾಡಿದ್ವಿ, ಫೆನುಗ್ರಿಕ್ ಸೀಡ್ಸ್ ಮೆಂತಿ ಬಗ್ಗೆ ಮಾತಾಡಿದ್ವಿ, ಮೆಂತ್ಯದ ಬಗ್ಗೆ ಮಾತಾಡಿದ್ವಿ. ಎರಡನೇದು ಅರಿಶಿಣದ ಬಗ್ಗೆ ಮಾತಾಡಿದ್ವಿ. ಮೂರನೇದು ನೋಡಿ, ನಾವು ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಉಪ್ಪು ಹುಳಿ ಖಾರ ಅಂತೀವಿ. ಉಪ್ಪು ದಂಡಿ ಸತ್ಯಾಗ್ರಹ ಮಹಾತ್ಮ ಗಾಂಧಿಯವ್ರು ಮಾಡಿದ್ರು. ಅದೇನಾಗುತ್ತೆ, ರಕ್ತವನ್ನು ತೆಳು ಮಾಡುತ್ತೆ. ರಕ್ತವನ್ನು ತೆಳು ಮಾಡೋದ್ರಿಂದ ಏನಾಗುತ್ತೆ, ಅನೇಕ ಕಾಯಿಲೆಗಳನ್ನ ದೂರ ಇಡ್ಬೋದು. ಅತಿ ಸರ್ವತ್ರ ವಜ್ಜೆ ಜಾಸ್ತಿ ಉಪ್ಪು ತಿನ್ನೋದು, ಜಾಸ್ತಿ ಹಾರ್ಟ್ ಪೇಷಂಟ್ ಆಗ್ತಾರೆ, ಹೃದಯ ಒಡೆದು ಹೋಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಉಪ್ಪು ಜಾಸ್ತಿ ತಿನ್ನೋದು. ಉಪ್ಪನ್ನ ಯೋಗ್ಯ ಪ್ರಮಾಣದಲ್ಲಿ ತಿನ್ನಬೇಕು. ಉಪ್ಪು ಹುಳಿ ಖಾರ ಅಂತ ಅಂದ್ಬಿಟ್ಟು, ಯಾವಾಗ ಉಪ್ಪು ಜಾಸ್ತಿ ಆಯಿತು ಹುಳಿ ತಿಂತೀವಿ, ಹುಳಿ ಜಾಸ್ತಿ ಆಯಿತು ಉಪ್ಪು ಹಾಕೋತೀವಿ. ಇದು ಒಂದಕ್ಕೊಂದಕ್ಕೆ ಆ್ಯಂಟಿಡೋಟ್ ಇದ್ದಂಗೆ ಇರಲಿ. ಹುಳಿ ಬಗ್ಗೆ ಮಾತಾಡ್ತೀವಿ. ಹುಳಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಉಪ್ಪು ಹುಳಿ ಖಾರ ಸರಿಯಾಗಿದ್ದರೆ ನೋಡಿ, ನಾವು 10 ತುತ್ತು ತಿನ್ನೋರು 12 ತುತ್ತು ತಿನ್ಬೋದು, 14 ತುತ್ತು ತಿನ್ಬೋದು. ಇದು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಪ್ರಕೃತಿಯ ನಿಯಮ ಇದು. ಹಾಗಾಗಿ ಹುಳಿ ಬಗ್ಗೆ ಮಾತಾಡಬೇಕಂದ್ರೆ, ಹುಳಿ ಎಷ್ಟು ಥರ ಇದೆ ಅಂತ ಯೋಚನೆ ಮಾಡ್ತಾ ಹೋದರೆ, ಹುಳಿ ಅನೇಕ ಥರ ಇದೆ ನಮ್ಮ ಅಡುಗೆನಲ್ಲೇ. ನಾನು ಹುಟ್ಟಿರೋದು ಮೈಸೂರಿನಲ್ಲಿ ವಾಸ ಮಾಡ್ತಿರೋದ್ರಿಂದ ಮೈಸೂರಿನ ಸಂಸ್ಕೃತಿ, ಮೈಸೂರಿನ ಆಹಾರ ಪದ್ಧತಿನ ಬೇಸಾಗಿ ಇಟ್ಕೊಂಡು ಮಾತಾಡ್ತೀನಿ. ಹಾಗಾಗಿ ಇಲ್ಲಿ ಹುಳಿ ಅಂತಂದರೆ ನಿಂಬೆಹಣ್ಣು ಹುಳಿ ತಿಂತೀವಿ. ನಿಂಬೆಹಣ್ಣು ಹುಳಿನೂ ಭಾಳ ಒಳ್ಳೆಯದು. ಯಾರಿಗೆ ಕಿಡ್ನಿ ಸ್ಟೋನ್ ಆಗಿರುತ್ತೆ, ಕಿಡ್ನಿ ಸ್ಟೋನು ಅದೇನಾಗುತ್ತೆ, ಕಿಡ್ನಿ ಒಳಗಿರುತ್ತೆ, ಅದು ಮೂತ್ರದಲ್ಲಿ ಹೊರಗೆ ಬರಬೇಕು ಅಂತಂದರೆ ಪ್ರತಿನಿತ್ಯ ಖಾಲಿ ಹೊಟ್ಟೆನಲ್ಲಿ, ಹಾಳು ಹೊಟ್ಟೆ ಅಂತ ಕರೀತಾರೆ ನಮ್ಮ ಕಡೆಗೆ, ಹಾಳು ಹೊಟ್ಟೆನಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನೋಡಿ ಕಿಡ್ನಿನಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲುಗಳು ಹೊರಗೆ ಹೋಗುತ್ತೆ ಅನ್ನೋ ಒಂದು ಬೇಸಿಕ್ ಆಯುರ್ವೇದದಲ್ಲಿ ತಿಳ್ಕೊಂಡಿರುತ್ತೆ. ಆ ದೃಷ್ಟಿಯಿಂದ ಹುಳಿ ಅನ್ನೋದು ಆರೋಗ್ಯ ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಉಪಯೋಗಿಸ್ಬೋದು ಅಂತ ಅಂದ್ಬಿಟ್ಟು ಬನ್ನಿ. ನಿಂಬೆಹಣ್ಣಲ್ಲಿ ಹುಳಿ ಸಿಗುತ್ತೆ, ಟೊಮೆಟೊದಲ್ಲಿ ಹುಳಿ ಸಿಗುತ್ತೆ, ಹುಣಸೆ ಹಣ್ಣಲ್ಲಿ ಹುಳಿ ಸಿಗುತ್ತೆ. ವಯಸ್ಸಾದ್ರೂ ಮುಪ್ಪಾಗಿಲ್ಲ, ಇವನಿನ್ನು ಯೌವನ ಜಾಸ್ತಿ ಇದೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಹುಣಸೆ ಮರಕ್ಕೆ ಮುಪ್ಪಾದರೂ ಹುಳಿಗೆ ಮುಪ್ಪಿಲ್ಲ ಅಂತ ಕೇಳ್ತೀವಿ ನಾವು. ಇದು ಗಾದೆ. ಇದು ವಯಸ್ಸಾದ್ರೂ ಹುಳಿ ತಿಂದರೆ ವಯಸ್ಸಾಗೋದಿಲ್ಲ, ಯೌವನ ಹಾಗೆ ಇರುತ್ತೆ ಅನ್ನೋದಕ್ಕೆ ಒಂದು ಬೇಸಿಕ್ ಇದು. ಹುಣಸೆ ಹಣ್ಣು ಹುಳಿ ತಿನ್ನಬೇಕು, ನಿಂಬೆಹಣ್ಣು ಹುಳಿಯಲ್ಲ, ಟೊಮೆಟೊ ಹುಳಿಯಲ್ಲ. ಅದಕ್ಕೆ ಏನು ಮಾಡ್ತಾರೆ ನೋಡಿ, ಈ ಆಹಾರ ಪದ್ಧತಿನಲ್ಲಿ ಎಲ್ಲ ರುಚಿಗಳು ಬೇಸಾಗಿಟ್ಕೊಂಡು ನಾವು ಊಟ ಮಾಡ್ತಾಯಿದ್ವಿ. ಅದನ್ನೇ ಆಯುರ್ವೇದ ಅಂತ ಕರೆದ್ರು. ಈಗೇನಾಗಿದೆ, ರಿವರ್ಸ್ ಆಗ್ಬಿಟ್ಟಿದೆ. ಮಾತ್ರೆಗಳನ್ನ ಊಟದ ಪ್ರಮಾಣದಲ್ಲಿ ತಿಂತೀವಿ, ಮತ್ತು ಮಾತ್ರೆಗಳ ಪ್ರಮಾಣದಲ್ಲಿ ಊಟ ತಿಂತೀವಿ. ಇದು ನಮ್ಮ ಆರೋಗ್ಯ ಕೆಟ್ಟು ಹೋಗೋದಕ್ಕೆ ಭಾಳ ಕಾರಣವಾಗಿದೆ. ಹಿಂದೂಗಳು ಭಾಳ ಇದು ಮಾಡ್ತಾಯಿದ್ದಾರೆ. ಏನು ಹೆಜ್ಜೆಗೂ MBBS ಓದಿರ್ತಕ್ಕಂಥ ಡಾಕ್ಟ್ರುಗಳು ಸಿಗ್ತಾರೆ. ನಮ್ಮ ನೀವು ಅರಿಶಿನ ತಿಂತೀರಾ, ನಮ್ಗೆ ಹೆಚ್ಚು ಕಡಿಮೆ ಆದರೆ ನಮಗೆ ಗೊತ್ತಿಲ್ಲ ಅಂತ ಹೆದರಿಸ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ನಾವು ಮತ್ತೆ ಮಾತ್ರೆಗಳಿಗೆ ಮೊರೆ ಹೋಗ್ತೀವಿ. ಇದು ತಪ್ಪಿದು. ಏನು ಅಂತಂದರೆ, ಆಹಾರ ಪದ್ಧತಿನಲ್ಲೇ ನಾವು ಔಷಧಿಯನ್ನು ತಿನ್ನುತ್ತಿರೋದ್ರಿಂದ ನಾವು 120 ವರ್ಷ ಬದುಕ್ಬೋದು. ಅದಕ್ಕೆ ಫೆನುಗ್ರಿಕ್ ಸೀಡ್ಸ್ ಬಗ್ಗೆ ಮಾತಾಡಿದ್ವಿ, ಅರಿಶಿಣದ ಬಗ್ಗೆ ಮಾತಾಡಿದ್ವಿ. ಇವತ್ತು ಹುಳಿ ಬಗ್ಗೆ ಮಾತಾಡ್ತೀವಿ. ಹುಳಿ ಅಂತಂದರೆ ನೋಡಿ, ವಯಸ್ಸು ಮುದುಕ ಆದ್ರೂ ಮುದುಕಿ ಆದ್ರೂ ಮುದುಕ ಆದ್ರೂ ಹುಳಿಗೆ ಮುಪ್ಪಿಲ್ಲ ಅಂತ ಹೇಳ್ತೀವಿ. ಹುಳಿ ತಿಂದರೆ ಯೌವನ ಜಾಸ್ತಿ ಇರುತ್ತೆ ಅನ್ನೋದು ಒಂದು ಮೂಲಭೂತವಾದ ಇದು. ಇದನ್ನು ಹುಳಿ ಅಂತ ಅನ್ನೋದು ಏನು ಅಂತಂದರೆ ನೋಡಿ, ಸಾಂಬಾರಲ್ಲಿ ತಿಳಿಸಾರಲ್ಲಿ ಹುಳಿನ ಉಪಯೋಗಿಸ್ತೀವಿ. ಏನು ಅಂತಂದರೆ, ನಾವು ಅನ್ನನ ಮೇಯ್ನಾಗಿ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಹಾರಾಷ್ಟ್ರ, ಇವ್ರಿಗೆಲ್ಲ ಅನ್ನನೇ ಮೇನ್ ಫುಡ್. ಅನ್ನ ಸಪ್ಪೆ ಇರುತ್ತೆ. ಅದಕ್ಕೇನಾದ್ರು ಉಪ್ಪು ಹುಳಿ ಖಾರ ಸೇರಿಸ್ಕೊಂಡು ತಿನ್ನಬೇಕು ಅಂತಂದರೆ ಸಾಂಬಾರು ಮಾಡ್ಕೊಂಡು ತಿಂತೀವಿ. ಇದರಲ್ಲಿ ಮೇಲ್ವರ್ಗದ ಜನ ಹೇಳೋದು ಸಾಂಬಾರಿಗೆ ಹುಳಿ ಅಂತಾರೆ. ಹುಳಿ ಅಂತ ಯಾಕಂತಾರೆ ಅಂತಂದರೆ, ಹುಳಿನ ಸ್ವಲ್ಪ ಮುಂದೆ ಹಾಕಿರ್ತಾರೆ, ಖಾರ ಉಪ್ಪಿಗಿಂತ ಸ್ವಲ್ಪ ಮುಂದೆ ಹಾಕಿರ್ತಾರೆ. ಇದು ನೇಚರಲ್. ಇದು ಬ್ರಾಹ್ಮಣರು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ, ಇದನ್ನು ಹುಳಿ ಅಂತ ಕರೀತಾರೆ, ಸಾಂಬಾರನ್ನ ಹುಳಿ ಅಂತ ಕರೀತಾರೆ. ಹಾಗಾಗಿ ನಾವು ಸಹ ಹುಳಿ ಅನ್ನೋ ಶಬ್ದವನ್ನು ಉಪಯೋಗಿಸ್ತೀವಿ. ಹುಳಿ ಅಂತಂದರೆ ಸಾಂಬಾರು ಅಂತ, ಸಾಂಬಾರು ಅಂದರೆ ಹುಳಿ ಅಂತ ಅಂದ್ಬಿಟ್ಟು ಹುಳಿ ಮುಂದಾಗಿರೋದ್ರಿಂದ ಹುಳಿ ಅಂತ ಕರಿತೀವಿ. ಈ ಹುಳಿ ಮುಂದಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀವಿ, ನಮ್ಮ IQ ಲೆವೆಲ್ ಜಾಸ್ತಿ ಆಯಿತು, ನಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಯಿತು, ನಾವು ಸ್ಮಾರ್ಟ್ ಆಗಿದ್ದೀವಿ
ಅಂತ ಈ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಒಂದೆಲಗ ಸೊಪ್ಪು ಯೂಸ್ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಹುಣಸೆ ಹಣ್ಣು ಹುಳಿನ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಮುಂದಾಗ ಅತಿ ಸರ್ವತ್ರ ವರ್ಜೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ಬಿಟ್ಟಿದ್ವಿ. ಸೊ ಇದು ಔಷಧಿ ಪ್ರಮಾಣ ಏನು ಅಂತ ಕಂಡುಹಿಡ್ಕೋಬೇಕು ಅಂತಂದರೆ ನಾವು ಸಾಕಷ್ಟು ವಿಶ್ಲೇಷಣೆ ಮಾಡಬೇಕಾಗತ್ತೆ, ಸಾಕಷ್ಟು ಸಂಶೋಧನೆ ಮಾಡಬೇಕಾಗತ್ತೆ. ಎಲ್ಲರೂ MBBS ಓದ್ಬಿಟ್ಟು ಮಾತ್ರೆ ಬರ್ಕೊಡೋದಾಗ ಡಾಕ್ಟ್ರ್ ಆಗೋದಿಲ್ಲ. ಪ್ರತಿಯೊಬ್ಬ 700 ಕೋಟಿ ಜನನ ಆಯುರ್ವೇದದಲ್ಲಿ 700 ಕೋಟಿ ಡಿಫರೆಂಟ್ ಸ್ಪೆಸಿಮೆನ್ಗಳು. ಪ್ರತಿಯೊಬ್ಬನದ್ದು ಆಹಾರ ಪದ್ಧತಿ ಇರುತ್ತೆ, ಪ್ರತಿಯೊಬ್ಬರದ್ದು ಜೀವನ ಪದ್ಧತಿ ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ಔಷಧಿ ಆಗಿರೋದು ಇನ್ನೊಬ್ಬರಿಗೆ ಔಷಧಿ ಆಗದೇ ಇರ್ಬೋದು. ಆ ದೃಷ್ಟಿಯಿಂದ ನಾವು ಡೆಮೋಗ್ರಫಿ ಅಂತ ಹಾಗೆಲ್ಲ ಹೇಳ್ತಿದ್ವಿ. ಈ ಡೆಮೋಗ್ರಫಿನಲ್ಲಿ ಹುಳಿ ಮುಂದಾಗಿ ತಿಂದರೆ ಒಂದು ಮೇಜರ್ ಇದು ಹೇಳ್ತೀವಿ, ಯಾರು ಬುದ್ಧಿವಂತರಾಗ್ತಾರೆ. ಬುದ್ಧಿವಂತರು ಅಂತಂದರೆ ನೋಡಿ, ಮತ್ತೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾರು MBBS ಓದಿರ್ತಾರೆ ಅವ್ರು ವಿದ್ಯಾವಂತರು, ಯಾರು ಇಂಜಿನಿಯರಿಂಗ್ ಓದಿರ್ತಾರೆ ವಿದ್ಯಾವಂತರು, ಯಾರು ಲಾಯರ್ ಓದಿರ್ತಾರೆ ವಿದ್ಯಾವಂತರು. ಬುದ್ಧಿವಂತರಲ್ಲ. ನರೇಂದ್ರ ಮೋದಿಯವರು ಬುದ್ಧಿವಂತರು, ಹಾಗೆ ಸಿದ್ದರಾಮಯ್ಯನವರು ಬುದ್ಧಿವಂತರು. ಲಾಯರ್ ಓದಿದ್ದಾರೆ ಅವರು, ವಿದ್ಯಾವಂತರಲ್ಲ ಆದರೆ ಬುದ್ಧಿವಂತರು. ಅವರು ಏನು ಅಂದರೆ ಅರ್ಧಂಬರ್ಧ ತಿಳ್ಕೊಂಡಿರ್ತಕ್ಕಂಥ ವಿದ್ಯಾವಂತರು. ಇವರೇನು ಮಾಡಿದ್ದಾರೆ, ಅಹಿಂದ ಅಂತ ಕಳ್ಕೊಂಡು ಎಲ್ಲದನ್ನು ಡಿಸ್ಕಾರ್ಡ್ ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಮದೇನು ಅಂದರೆ ಬುದ್ಧಿವಂತಿಕೆನ ಮೂಢನಂಬಿಕೆ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಹುಣಸೆ ಹಣ್ಣಿನ ಹುಳಿ ತಿನ್ನೋದ್ರಿಂದ ಬ್ರೈನಲ್ಲಿ 3 ಭಾಗಗಳಿದೆ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್, ಹಿಂಡ್ ಬ್ರೈನ್ ಅಂತ ಅಂದ್ಬಿಟ್ಟು 3 ಡಿಫ್ರೆಂಟ್ ಕೆಲಸಗಳನ್ನ ಮಾಡುತ್ತೆ. ಒಂದು ಮೆಮೊರಿಯಾಗಿ ಇದು ಮಾಡುತ್ತೆ, ಇನ್ನೊಂದು IQ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಕೋಆರ್ಡಿನೇಟ್ ಮಾಡೋದ್ರಿಂದ. ಈ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಕೋಆರ್ಡಿನೇಟ್ ಮಾಡಬೇಕು ಅಂತಂದರೆ ಹುಣಸೆ ಹಣ್ಣು ಹುಳಿನ ಜಾಸ್ತಿ ತಿನ್ನಬೇಕು. ನ್ಯೂರಾನ್ಸ್ ಅಂತ ಕರಿತೀವಿ. ನ್ಯೂರಾನ್ಸ್ ಏನಾಗುತ್ತೆ, ಬ್ರೈನಲ್ಲಿ ಲೆಫ್ಟ್ ಬ್ರೈನಿಂದ ರೈಟ್ ಬ್ರೈನ್ಗೆ ಹಾರುತ್ತೆ, ರೈಟ್ ಬ್ರೈನಿಂದ ಲೆಫ್ಟ್ ಬ್ರೈನ್ಗೆ ಆಗುತ್ತೆ. ಈ ಇಂಟ್ರ್ಯಾಕ್ಷನ್ನು ಲೆಫ್ಟ್ ಬ್ರೈನಿಂದ ರೈಟ್ ಬ್ರೈನ್ಗೆ ಹಾರೋದು, ರೈಟ್ ಬ್ರೈನಿಂದ ಲೆಫ್ಟ್ ಬ್ರೈನ್ಗೆ ಹಾರೋದು ಜಾಸ್ತಿ ಆಗಬೇಕು ಅಂದರೆ ಹುಣಸೆ ಹಣ್ಣು ಹುಳಿನ ತಿನ್ನಬೇಕು. ಹುಣಸೆ ಹಣ್ಣು ಹುಳಿ ಜಾಸ್ತಿ ತಿನ್ನೋದ್ರಿಂದನೂ ವ್ಯತಿರಿಕ್ತ ಪರಿಣಾಮಗಳಾಗುತ್ತೆ. ಔಷಧಿ ಪ್ರಮಾಣದಲ್ಲಿ ತಿನ್ನಬೇಕು ಅಂತಂದರೆ ಊಟದಲ್ಲಿ ನಮಗೆ ಬಾಯಿಗೆ ರುಚಿ ಹಿಡಿಸೋಷ್ಟು ತಿನ್ನಬೇಕು. ಇದಕ್ಕೆ ಆಳವಾದ ವಿಶ್ಲೇಷಣೆ ಬೇಕು. ಹಾಗೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಬ್ರಾಹ್ಮಣರು ಸಾಂಬಾರಲ್ಲಿ ಹುಳಿನ ಮಿಕ್ಸ್ ಮಾಡ್ತಾರೆ. ಇದು ಸ್ಟ್ಯಾಂಡರ್ಡಾಗಿ ಇಟ್ಕೋಬೋದು, ಹುಳಿ ಅಂತ ಕರೀತಾರೆ. ಈ ಪ್ರಮಾಣದ ಹುಳಿ ತಿಂದರೆ ಲೆಫ್ಟ್ ಬ್ರೈನ್ ರೈಟ್ ಬ್ರೈನಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳು ಇಂಟ್ರ್ಯಾಕ್ಟ್ ಮಾಡ್ತವೆ. ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ IQ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮ್ಯಾಥಮೆಟಿಕ್ಸಲ್ಲಿ ದಡ್ರು ಮೈಸೂರಿನಲ್ಲಿರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿರ್ತಕ್ಕಂಥವ್ರು ಮ್ಯಾಥಮೆಟಿಕ್ಸಲ್ಲಿ ಬುದ್ಧಿವಂತರಲ್ಲ. ಆದರೆ ಹುಣಸೆ ಹಣ್ಣು ಹುಳಿ ಜಾಸ್ತಿ ತಿಂತಕ್ಕಂಥವ್ರಿಗೆ ಭಾಳ ಬೇಗ ಇದಾಗುತ್ತೆ, ಇದು ಗೊತ್ತಾಗುತ್ತೆ. ಹಾಗಾಗಿ ಯಾರು ಇಂಟ್ರ್ಯಾಕ್ಷನ್ ಜಾಸ್ತಿ ಬೇಕು ಅಂತಾರೆ ನಿದ್ದೆ ಕಡಿಮೆ ಆಗುತ್ತೆ ಅವ್ರಿಗೆ. ಇದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಈ ಅಂಶಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಹುಣಸೆ ಹಣ್ಣು ಹುಳಿ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲು. ಮುದುಕ ಆದರೂ ಹುಣಸೆ ಹಣ್ಣು ಹುಳಿ ತಿಂದರು ವಯಸ್ಸು ಮರಕ್ಕಾಗಿತ್ತು ಹೊರತು ಹುಳಿಗಲ್ಲ ಅಂತ ಹೇಳ್ತೀವಿ ನಾವು. ಮನುಷ್ಯನಿಗೆ ವಯಸ್ಸಾಯ್ತು ಹೊರತು ಯೌವನಕ್ಕಲ್ಲ ಅಂತ. ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ ಹುಣಸೆ ಹಣ್ಣು ಹುಳಿ ಎಷ್ಟು ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಮತ್ತು ಹುಣಸೆ ಹಣ್ಣು ಹುಳಿ ಎಲ್ಲರೂ ತಿನ್ನೋಕ್ಕಾಗೋದಿಲ್ಲ. ಕ್ರಿಮಿನಲ್ಸ್ಗಳು ಹುಣಸೆ ಹಣ್ಣು ಹುಳಿ ಜಾಸ್ತಿ ತಿಂದ್ಬಿಟ್ರೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾರೆ. ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೆ ಏನಾಗುತ್ತೆ, ಸೌಮ್ಯ ಸ್ವಭಾವದವರಾಗಿದ್ದು ಕನ್ಸ್ಟ್ರಕ್ಟಿವ್ ಆಗಿ ಬುದ್ಧಿನ ಉಪಯೋಗಿಸ್ತಕ್ಕಂಥವ್ರು ಹುಣಸೆ ಹಣ್ಣು ಹುಳಿ ತಿನ್ನಬೇಕು. ಅದರಿಂದ ಏನು ಮಾಡ್ತಿದ್ವಿ, ಸಮಾಜದ ಮೇಲ್ವರ್ಗದ ಜನ ಅಂತ ಹೇಳ್ತೀವಿ. ಮೇಲ್ವರ್ಗದ ಜನ ಅಂತಂದರೆ ಬ್ರಾಹ್ಮಣರು ಅಂತಂದರೆ ದೇವರು ಅಂತಲೇ ಹೇಳ್ತಿದ್ರು. ಹಾಗಿರೋದ್ರಿಂದ ಏನಾಗುತ್ತೆ, ಬ್ರಾಹ್ಮಣ ಅಂತಂದರೆ ದೇವ್ರಿಗೆ ಸಾರಿ ಸಮಾನರಾದವರು. ರಾಮ ಅನ್ನೋನು ಕ್ಷತ್ರಿಯ ಆದರೂ ದೇವರು ಅಂತ ಪೂಜೆ ಮಾಡಿದ್ವಿ. ಕೃಷ್ಣ ಕ್ಷತ್ರಿಯ ಆದರೂ ದೇವರು ಅಂತ ಪೂಜೆ ಮಾಡಿದ್ವಿ. ಏನು ಅಂದರೆ ಈ ಥರ ಆ್ಯಕ್ಟಿವಿಟೀಸ್ನ ಮಾಡಿರ್ತಾರೆ. ಅದರಿಂದ ಅವರು ಸಾಮಾನ್ಯ ಮನುಷ್ಯರಾದರೂ ದೇವರು ಅಂತ ಪೂಜೆ ಮಾಡ್ತಿದ್ವಿ, ನಂಬಿದ್ದೀವಿ, ಅದನ್ನೇ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿ ಇದನ್ನು ಎಪಿಸೋಡ್ ಓದ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.